ಅವಳಿ ನಗರದಲ್ಲಿ ಶಿಕ್ಷಕರಿಗೆ ಆನ್ಲೈನ್ ಅಟೆಂಡೆನ್ಸ್ ಹೈ ಟೆನ್ಷನ್. ನೆಟ್ವರ್ಕ್ ಇದ್ರೂ ಸರ್ವರ್ ಬಿಸಿ. ಶಿಕ್ಷಕರ ಕಡ್ಡಾಯ ಹಾಜರಾತಿಗೆ ಕೈಕೊಟ್ಟ ಸರ್ವರ್. ಶಿಕ್ಷಣ ಇಲಾಖೆಯ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ರೂಪಿಸುವ ನಿಟ್ಟಿನಲ್ಲಿ ಬಯೋಮೆಟ್ರಿಕ್ ಬದಲಾಗಿ ಈ ಬಾರಿ ಫೇಸ್ ರೆಕಗ್ನೈಸೇಷನ್ ಆಪ್ ಮೂಲಕ ಶಿಕ್ಷಕರು ಹಾಜರಾತಿ ಹಾಕುವುದನ್ನು ಕಡ್ಡಾಯಗೊಳಿಸಿದೆ. ಆದರೆ ಸರ್ಕಾರದ ಈ ನೂತನ ಯೋಜನೆ ಶಿಕ್ಷಕರುಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಬೆಳಗ್ಗೆ ಶಾಲೆಗೆ ಬಂದ ತಕ್ಷಣ ಆಪ್ ಓಪನ್ ಮಾಡಿದ್ರೆ ಸರ್ವರ್ ಡೌನ್ ಅಂತ ತೋರಿಸುತ್ತೆ. ನೆಟ್ವರ್ಕ್ಗಾಗಿ ಪರದಾಡಿ ಲಾಗಿನ್ ಆಗೋದ್ರಲ್ಲೇ ಅರ್ಧ ಗಂಟೆ ಮುಗಿದೇ ಹೋಗಿರುತ್ತೆ. ಹುಬ್ಬಳ್ಳಿ ನಗರ ಭಾಗ ಹೊರತಾಗಿ ಧಾರವಾಡ ಗ್ರಾಮೀಣ ಭಾಗದ ಮತ್ತು ಹೊರವಲಯದ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಇಂಟರ್ನೆಟ್ ನೆಟ್ವರ್ಕ್ ಸಿಗುತ್ತಿಲ್ಲ. ಇದರಿಂದಾಗಿ ಶಿಕ್ಷಕರು ಶಾಲೆಯ ಟೆರೆಸ್ ಮೇಲೋ ಅಥವಾ ಮೈದಾನದ ಮೂಲೆಗೆ ಹೋಗಿ ರೇಂಜ್ ಹುಡುಕಬೇಕಾಗಿದೆ. ನಮಸ್ಕಾರ ವೀಕ್ಷಕರೇ, ಶಿಕ್ಷಣ ಕಾಶಿ ಅಂತಾನೆ ಹೆಸರಾಗಿರೋ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಶಿಕ್ಷಕರು ಒಂದು ದೊಡ್ಡ ತಲೆನೋವು ಎದುರಿಸುತ್ತಿದ್ದಾರೆ. ಜೂನ್ 1ರಿಂದ ಸರ್ಕಾರಿ ಶಾಲಾ ಕಾಲೇಜುಗಳು ಆರಂಭವಾಗಿವೆ. ಆದರೆ ಮಕ್ಕಳಿಗೆ ಪಾಠ ಮಾಡಬೇಕಾದ ಶಿಕ್ಷಕರು ಕೈಯಲ್ಲಿ ಮೊಬೈಲ್ ಹಿಡಿದು ನೆಟ್ವರ್ಕ್ ಹುಡುಕುತ್ತಾ ನಿಲ್ಲುವ ಪರಿಸ್ಥಿತಿ ಈಗ ಬಂದಿದೆ. ಹೌದು, ಶಿಕ್ಷಕರಿಗೆ ಸರ್ಕಾರ ಕಡ್ಡಾಯ ಮಾಡಿರುವ ಆನ್ಲೈನ್ ಅಟೆಂಡೆನ್ಸ್ ಅಂದರೆ ಕಾಮ್ಸ್ ಆ್ಯಪ್ ವ್ಯವಸ್ಥೆ ಈಗ ಅವಳಿ ನಗರದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಶಿಕ್ಷಣ ಇಲಾಖೆ ಪಾರದರ್ಶಕತೆ ತರಲು ಇದೀಗ ಬಯೋಮೆಟ್ರಿಕ್ ಬದಲಾಗಿ ಫೇಸ್ ರಿಕಗ್ನಿಷನ್ ಆ್ಯಪ್ ಮೂಲಕ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ. ಆದರೆ ಅಸಲಿ ಕತೆ ಇರೋದು ಇಲ್ಲಿ. ಬನ್ನಿ ಅದೇನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಇಂಚಿಂಚಾಗಿ ಕೊಡ್ತಾ ಹೋಗ್ತೀವಿ. ಒಂದು ಇಲ್ಲೇ ಗೂಗಲ್ ಒಳಗೆ ಬಂದ ಕೂಡ ನಮ್ಮ ನೆಟ್ ಅದು ಪ್ರಾಬ್ಲಮ್ ಆಗ್ತದೆ. ಇಲ್ಲೇ ಜಾಮರ್ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದ್ರ ಜೊತೆಗೆ ನಮ್ಮತ್ತೆ ಏನಾಗ್ತಾರೆ, ಫೇಸ್ ರಿಕಗ್ನೈಸ್ ತೊಗೋದಿಲ್ಲ, ಎರರ್ ಅಂತ ಬರ್ತಾರೆ. ಆಮೇಲೆ ನಾವು ಇದು ಮಾಡೋ ಹೊತ್ತಿನಾಗೂ ಏನಾಗ್ತಾರೆ, ಟೈಮ್ ಸೆಟಪ್ ಆಗೋದಿಲ್ಲ. ನಮ್ದು 10:30 ಅಂತ ಐತಿ, 10 o'clock ತೋರಿಸ್ತಾರೆ. 5 ಐತಿ, 5:30 ತೋರಿಸ್ತಾರೆ. ಹೀಗಾಗಿ ಕೆಲವೊಮ್ಮೆ ಮೊಬೈಲ್ ನೆನಪು ಹಾರಿ ಮನ್ಯಾಗ ಬಿಟ್ಟಿರ್ತೀವಿ, ಚಾರ್ಜಿಗೆ ಹಾಕಿರಂಗಿಲ್ಲ. ಅಂದ್ರೆ ಈಗ ನಮ್ಮದು ಏಜ್ ಆದಂಗೆ ಸಮಸ್ಯೆ ಆಗಿರ್ತದೆ. ಆಮೇಲೆ ಬಂದು ಕೂಡ ಟೆನ್ಷನ್ ಅನಿಸ್ಬಿಡ್ತೈತೆ. ಅವು ಎಲ್ಲ ಕಡೆ ಅಡ್ಡಾಡ್ತೀವಿ, ಅದೇನಾಗೋದಿಲ್ಲ, ಕ್ಯಾಪ್ಚ್ ಆಗೋದೇ ಇಲ್ಲ. ಅವಾಗ ಕ್ಯಾಪ್ಚ್ ಆಗಲಿಲ್ಲ, ನಮ್ದು ಅಟೆಂಡೆನ್ಸ್ ಆಗಲಿಲ್ಲ. ನಾವು ಮ್ಯಾನ್ಯುವಲ್ ಒಂದು ಮಾಡ್ತಿರ್ತೀವಿ, ಇದ ಮೇನ್ ಇರ್ತೈತಿ. ಇದೇ ಮೇಲೆ ಬೆಂಗಳೂರಿಗೆ ಅದು ಹೋದಾಗ ನಮ್ಗೇನಾಗ್ಬಿಡ್ತೈತಿ, ಅಲ್ಲೇ ನಮ್ದು ಆಪ್ಷನ್ ತೋರಿಸ್ತಲ್ಲ, ನಾನು ಇಡೀ ದಿವಸ ಬಂದರೂ ಒಂದು ಆಪ್ಷನ್ ತೋರಿಸ್ತಲ್ಲ ಅಂತ ಒಂಥರ ಟೀಚರ್ಸ್ಗೆ ಟೆನ್ಷನ್ ಆಗ್ತಾರೆ. ಅಲ್ಲಿ ನಿಂತು ಫೋಟೋ ಎಲ್ಲರಿಗೇನೋ ಪಾಲಕರು ಏನಾಗ್ತದೆ, ಅಲ್ಲೇ ತಗೊಂಡ್ರೆ ಅಲ್ಲಿ ಮೊಬೈಲ್ ಟೀಚರ್ಗಳು ಮೊಬೈಲ್ ಹಿಡ್ಕೊಂಡು ಅಡ್ಡಾಡ್ತಾರೆ ಅನ್ನುವಂಥ ಒಂದು ಸಾಧ್ಯತೆ, ಅನಿಸಿಕೆ. ಮಾಡಲೇಬೇಕು, ಮಾಡೋದು ಒಳ್ಳೆಯದೇ, ಅವ್ರ ಉದ್ದೇಶ ಚಲೋ ಐತಿ. ಆದರೆ ಆ್ಯಪ್ಗಳನ್ನು ಸರಳೀಕರಣ ಮಾಡಬೇಕು. ಪಟ ಬಂದ ಕೂಡ ನಮ್ಮ ಟೈಮ್ ತೊಗೊಂತಿಲ್ಲೋ ಅದನ್ನ ಇದು ಫೇಸ್ ತೊಗೋತಾನೆ, ಅದು ಟೈಮ್ ತಾನೇ ತೊಗೊಂಬಿಡ್ಬೇಕು. ಉಳುಕಿವೆಲ್ಲ ಚಲೋ ಐತಿ ರೀ, ರೆಜಾ ಹಾಕೋದು ಚಲೋ ಐತಿ, ಓಡಿ ಹಾಕೋದು ಚಲೋ ಐತಿ. ಅದು ನಮ್ದು ಅಟೆಂಡೆನ್ಸ್ನ ಆಗ್ತಾಯಿಲ್ಲ. ಹೀಗಾಗಿ ಸ್ವಲ್ಪ ನಾವು ಏಜ್ ಆದಂಥ ಈಗ 55 ಆಗಿದ್ದವ್ರಿಗೆಲ್ಲ ಈ ಆ್ಯಪ್ಗಳನ್ನು ಓಪನ್ ಮಾಡೋಕ್ಕೆ ಲಘು ಗೊತ್ತಾಗೋದಿಲ್ಲ. ಏನೋ ಮತ್ತೊಂದು ಬಸ್ ಇದು ಆಗ್ತಾರೆ, ಬಸ್ ಜಾಮ್ ಆಗ್ತಾರೆ, ಮಳೆ ಬರ್ತಾರೆ, ಎಲ್ಲರೂ ನಿಂತಿರ್ತೀವಿ. ಹಾಗೆಲ್ಲ ಇದ್ದಾಗೂ ಸ್ವಲ್ಪ ನಮಗೆ ಇದು ಸ್ವಲ್ಪ ಸಮಸ್ಯೆ ಆಗ್ತದೆ. ಅದಕ್ಕೊಂದು ಏನಾರ ಲಘುನ ಅನುಕೂಲ ಮಾಡಿ ನಾವು ಇಲ್ಲಿದ್ದಾಗೂ ಅನುಕೂಲ ಆಗುವಂಥದ್ದಾದ್ರೆ ಇದೊಂದು ಆ್ಯಪ್ ಕಾಮ್ ಆ್ಯಪ್ ಅಗ್ದಿ ಒಳ್ಳೆಯದಂತ ಹೇಳ್ಬೋದು. ಹೌದು, ಇವರು ಹೇಳುವ ಸಮಸ್ಯೆ ಇದೀಗ ಶಿಕ್ಷಕರ ಪ್ರಾಮಾಣಿಕತೆಯನ್ನೇ ಪ್ರಶ್ನೆ ಮಾಡುವಂತಿದೆ. ಆಗೋ ಈಗ ನೆಟ್ವರ್ಕ್ ಹುಡುಕಾಡಿ ಹಾಜರಾತಿ ಹಾಕೋಣ ಎಂದ್ರೆ ನಿಗದಿತ ಸಮಯದೊಳಗೆ ಗೈರು ಹಾಜರಿ ಬೀಳುವ ಭೀತಿ ಶಿಕ್ಷಕರನ್ನ ಬೇತಾಳದಂತೆ ಕಾಡುತ್ತಿದೆ. ಇನ್ನು ಈ ಸಂಬಂಧ ಹುಬ್ಬಳ್ಳಿ ಧಾರವಾಡದ ಪ್ರಮುಖ ಶಿಕ್ಷಕರ ಸಂಘಟನೆಗಳು ಈಗಾಗಲೇ ಈ ಬಗ್ಗೆ ಆಕ್ರೋಶ ಹೊರಹಾಕಿವೆ. ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಬೇಕಾ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ನಲ್ಲಿ ಆಪ್ ಜೊತೆ ಕುಸ್ತಿ ಆಡಬೇಕಾ ಎಂಬ ಪ್ರಶ್ನೆ ಈಗ ಮೂಡ್ತಾ ಇದೆ. ವ್ಯವಸ್ಥೆಯಲ್ಲಿ ತಂತ್ರಜ್ಞಾನ ತರುವುದು ತಪ್ಪಲ್ಲ, ಆದರೆ ಅದಕ್ಕೆ ತಕ್ಕಂತೆ ಮೂಲ ಸೌಕರ್ಯ ಮತ್ತು ಆಪ್ ಸರಿಯಾಗಿ ಕೆಲಸ ಮಾಡುವಂತೆ ಮಾಡುವುದು ಸರ್ಕಾರದ ಜವಾಬ್ದಾರಿಯಲ್ಲವೇ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಕಂದಾಯ ಇಲಾಖೆದಾಗ ಮಾತ್ರ ಸರ್ವರ್ದು ಈ ಕ್ಯಾನ್ಸರ್ ಬಿಮಾರಿ ಐತೆ ಅಂತ ತಿಳ್ಕೊಂಡಿದ್ದೀವಿ ನಾವು. ಸಂಪೂರ್ಣವಾಗಿ ಎಲ್ಲ ಕಡೆ ಒಂದೇ ಉತ್ತರ ಬರ್ತೈತಿ. ಈ ಹೊಸ ಏನು ಫೇಸ್ ರೆಕಗ್ನೇಷನ್ ಮಾಡುವಂಥ ಆ್ಯಪ್ಗಳದಾವು ಯಾವುದೇ ಇರಲಿ,
ಅಲ್ಲೆಲ್ಲ ಕಡೆ ಏನಂದ್ರು ಒಂದೇ ವಿಷಯ ಉತ್ತರ ಬರ್ತೈತಿ, ಏನು ಸರ್ವರ್ ಇಲ್ಲ ಅಂತೇಳಿ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ, ಏನು ಸಬ್ಜೆಲ್ಗಳಿರ್ತವೆ ಅಲ್ಲಿ ಜಾಮರ್ಗಳು ಹಾಕಿರ್ತಾರೆ. ಹಾಗೂ ಕೆಲವೊಂದು ಏರಿಯಾಗಳಲ್ಲಿ ಸಿಟಿ ಭಾಗದಲ್ಲಿ ಕೆಲವೊಂದಲ್ಲಿ ನೆಟ್ವರ್ಕ್ ಚೆನ್ನಾಗಿ ಬರ್ತೈತಿ, ಅಲ್ಲಿ ಸರ್ವರ್ದು ಒಮ್ಮೊಮ್ಮೆ ಪ್ರಾಬ್ಲಮ್ ಅಲ್ಲಿಯೂ ಕೂಡ ಆಗ್ತೈತಿ. ಏನು ಗ್ರಾಮೀಣ ಭಾಗದಾಗ ಬರ್ತೈತಲ್ಲ, ಗ್ರಾಮೀಣ ಭಾಗದಾಗ ಸರ್ವರ್ ಅಂತ ಇದು ಏನು ನೆಟ್ವರ್ಕ ಇಲ್ಲ ಅಂತಂದ್ರೆ ಸರ್ವರ್ ಬರುವಂಥ ಪ್ರಶ್ನೆನೇ ಬರೋದಿಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಏನು ಮನವಿ ಮಾಡ್ತೀವಿ ಅಂತಂದರೆ, ಇವೇನು ಹೊಸ ಹೊಸ ತಂತ್ರಜ್ಞಾನವನ್ನು ನೀವು ತೆಗಿತಾ ಇದ್ದೀರಿ ಶ್ಲಾಘನೀಯ, ಆದರೆ ಅಲ್ಲಿ ಸಂಬಂಧಪಟ್ಟಂಥ ಸರ್ವರ್ ಇಲ್ಲ, ಟವರ್ ಇಲ್ಲ ಅಂತಂದ್ರೆ ಅದ್ರ ಕಡೆನೂ ಕೂಡ ಸರ್ಕಾರ ಬಹಳ ಗಮನಾರ್ಹವಾದಂಥ ಕೆಲಸ ಮಾಡಬೇಕಂತೇಳಿ ಏನು ಯುವ ಉತ್ಸಾಹಿ ಈಗಿನ ಉತ್ಸಾಹಿ ಯುವಕರಂತೆ ಕೆಲಸ ಮಾಡ್ತಿರುವಂಥ DK ಶಿವಕುಮಾರ್ ನಮ್ಮ ನೆಚ್ಚಿನ CM ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಸರ್ವರ್ ಅನ್ನುವಂಥ ಕಾಯಿಲೆಗೆ ನಿಮ್ಮಂಥ ಮಾತ್ರ ಉತ್ತರ ಸಿಗೋಕ್ಕೆ ಸಾಧ್ಯ ಅನ್ನುವಂಥದ್ದು ನಾವು ಏನು ಅಭಿಲಾಷೆ ಇಟ್ಟಿದ್ದೇವೆ. ಈ ಉತ್ತರ ಇದಕ್ಕೆ ಕೊಡ್ರಿ. ಆಮೇಲೆ ಶಿಕ್ಷಕರು ಭಾಳಷ್ಟು ಶಿಕ್ಷಕರು ನೋವು ಎತ್ತೆ ಪಡ್ತಿದ್ದಾರೆ. ಯಾವುದೇ ಒಂದು ನಾವು ಹೊಸ ಯೋಜನೆ ತಂದಾಗ ಪೂರಕವಾಗಿರಬೇಕು ಹೊರತು ಮಾರಕವಾಗಿರಬಾರ್ದು. ಅವರು ಶಿಕ್ಷಣ ಓದು ಅಭ್ಯಾಸ ಕಡೆ ಲಕ್ಷ್ಯ ಕೊಡಬೇಕು, ಈ ಸರ್ವರ್ ಕಡೆ ಲಕ್ಷ್ಯ ಕೊಡಬೇಕು ಅನ್ನೋಂಗಾಗಿದೆ. ಭಾಳಷ್ಟು ಶಿಕ್ಷಕರು ಇವತ್ತಿಗೂ ಕೂಡ ಮೊಬೈಲ್ ಅಪ್ಡೇಟ್ ವರ್ಷನ್ ಆಗೇ ಇಲ್ಲ. ಅವ್ರು ಪಾಪ ಇನ್ನೂ ಕೀಪ್ಯಾಡ್ ಸೆಟ್ನಲ್ಲಿದ್ದಾರೆ. ಯಾಕಂದ್ರೆ ಅವರು ಕಲಿಸೋದು ಓದೋದು ಮನೆಗೆ ಹೋಗುವಂಥ ವ್ಯವಸ್ಥೆದಾಗಿದ್ದಂಥ ಜನ. ಅದರ ನಿಟ್ಟಿನಲ್ಲಿ ಕೂಡ ನೀವು ವ್ಯವಸ್ಥೆ ನೋಡಬೇಕು. ಆಮೇಲೆ ಇದು ಏನು ಆ್ಯಪ್ಗಳು ತೆಗಿತೀರಿ ಇದಕ್ಕೆ ಸ್ವಾಗತ, ಆದರೆ ಟೆಕ್ನಾಲಜಿ ಒಂದಿಗೆ ಅದರ ಸರ್ವಿಸು ಕೂಡ ಆ ಥರ ಇರಬೇಕು. ಈ ಸರ್ವರ್ ಅನ್ನುವಂಥ ಕಾಯಿಲೆಯನ್ನು ಪೂರಕವಾಗಿ ಪರಿಣಮಿಸಬೇಕು, ಮಾರಕವಾಗಿ ಪರಿಣಮಿಸಬಾರ್ದು ಅಂತೇಳಿ ಸರ್ಕಾರಕ್ಕೆ ವಿನಯಪೂರ್ವಕ ಮನವಿ ಮಾಡ್ಕೊತೀವಿ. ಮುಂದಿನ ದಿನಗಳ ಹೋರಾಟ ಆಗೋಕ್ಕೆ ಮೊದಲು ಇದಕ್ಕೆ ಎಚ್ಚೆತ್ಕೊಂಡು ಸರ್ಕಾರ ಒಂದು ಹಿತೈಷಿ ಆಡಬೇಕನ್ನುವಂಥ ಮಾತು ಹೇಳಿಕ್ಕೆ ಇಚ್ಛೆಪಡ್ತೀವಿ. ಇನ್ನು ಈ ಸಮಸ್ಯೆಯ ಕುರಿತು ಶಾಲಾ ಶಿಕ್ಷಣ ಆಯುಕ್ತರಾದ ಈಶ್ವರ ಉಳ್ಳಾಗಡ್ಡಿಯವರನ್ನ ನಿಮ್ಮ ಪವರ್ ಸಿಟಿ ನ್ಯೂಸ್ ವರದಿಗಾರ ಮಾತನಾಡಿಸಿ ಶಿಕ್ಷಕರು ಅನುಭವಿಸುತ್ತಿರುವ ಕಾಮ್ ಆಪ್ನ ವಾಸ್ತವಿಕ ತೊಂದರೆಯ ಕುರಿತು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಹೀಗೆ. ಸತತವಾಗಿ ಈಗ 3-4 ತಿಂಗಳಿಂದ ಈ ಎಕ್ಸರ್ಸೈಸ್ ಸ್ಟಾರ್ಟ್ ಇದೆ. ಇನ್ ದ ಸೆನ್ಸ್ ಸ್ಟಾರ್ಟಿಂಗ್ ಮೊದಲ ಹಂತದಲ್ಲಿ ಏನಂತಂದರೆ ಗದಗಲ್ಲಿ ನಮ್ಮ ವಿಭಾಗದಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಲಾಯಿತು. ಅಲ್ಲಿ 99% ಏನಂತಂದರೆ ಇದು ಯಶಸ್ವಿ ಆಯಿತು. ಹಾಗಾಗಿ ನಂತರದ ದಿನಗಳಲ್ಲಿ ಧಾರವಾಡದಲ್ಲಿ ಸಹಿತ ತೊಗೊಂಡ್ರು, ಅದು ಸಹಿತ ಚೆನ್ನಾಗಿ ಪ್ರೋಗ್ರೆಸ್ ಆಯಿತು. ಈಗ ಉಳಿದಿರ್ತಕ್ಕಂಥ ಅಂದರೆ ಸರ್ಕಾರ ಆದೇಶದಂತೆ ಎಲ್ಲ ಜಿಲ್ಲೆಗಳಲ್ಲಿ ಇದೆ ಅಂತಂದರೆ ಆ್ಯಂಡ್ ಅಕ್ರಾಸ್ ಡಿಪಾರ್ಟ್ಮೆಂಟ್ಸ್ DPR ಆದೇಶ ಇರೋದರಿಂದ ಎಲ್ಲ ಇಲಾಖೆಗಳ ಒಂದು ನೌಕರರು ಏನಂತಂದರೆ ಕಡ್ಡಾಯವಾಗಿ ಕ್ಯಾಂಪ್ಸ್ ಮುಖಾಂತರ ಕರ್ತವ್ಯ ಆ್ಯಪ್ ಮುಖಾಂತರ ನಾವು ಅಟೆಂಡೆನ್ಸ್ ಕೊಡ್ತಕ್ಕಂಥದ್ದಿದೆ. ಆದ ಕಾರಣ ನಮ್ಮೆಲ್ಲ ಶಿಕ್ಷಕರು ಹಾಗೂ ನಮ್ಮೆಲ್ಲ ಅಧಿಕಾರಿಗಳ ತಂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಜೂನ್ 1ರಿಂದ ಏನಂತಂದರೆ ಅವರು ಆನ್ಲೈನ್ ಅಟೆಂಡೆನ್ಸನ್ನು ಹಾಕ್ತಾಯಿದ್ದಾರೆ. ಸರ್, ಈಗ ಹುಬ್ಬಳ್ಳಿ ಧಾರವಾಡ ಹೊರವರೆ ಅಂತಂದರೆ ಗ್ರಾಮೀಣ ಭಾಗದೊಳಗಡೆ ಸರ್ ಸಾಕಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಇದರಿಂದ ಪಾಠ ಮಾಡೋದಕ್ಕೂ ಶಿಕ್ಷಕರಿಗೆ ಒಂಚೂರು ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಸರ್. ಇದರ ಬಗ್ಗೆ ನಿಮ್ಗೆ ಈ ವಿಷಯ ಇಲ್ಲ, ಈಗ ನೋಡಿ ಏನಾಗ್ತದೆ ಅಂತಂದರೆ ಕಂಪಲ್ಸರಿ ನೋಡಿ ನಮ್ಮ ಎಂಟೈರ್ ಟೀಚಿಂಗ್ ಫ್ಯಾಕಲ್ಟಿ ಭಾಳ ಏನಂತಂದರೆ ಡೆಡಿಕೇಟೆಡ್ ಆಗಿ ಟೈಮಿಗೆ ಸರಿಯಾಗಿ ಏನಂತಂದರೆ ಪಾಠಗಳನ್ನು ಮಾಡ್ತಾರೆ. ಈ ಓನ್ಲಿ ಥಿಂಗ್ ಏನಂತಂದರೆ ಒಂದು 5 ನಿಮಿಷ ಕೆಲಸ ಏನೋ ಒಂದು ಅಟೆಂಡೆನ್ಸ್ ಆಗ್ತಕ್ಕಂಥದ್ದು ಸರ್ಕಾರದ ಡೈರೆಕ್ಷನ್ಸ್ ಇದೆ. ಹಾಗಾಗಿ ಇದೇನು ಬರ್ಡನ್ ಅಂತ ನಮ್ಮ ಶಿಕ್ಷಕರು ಮತ್ತು ನಮ್ಮ ಅಧಿಕಾರಿಗಳು ಪರಿಗಣಿಸಿಲ್ಲ. ಡೆಫಿನೆಟ್ಲಿ ಏನಂತಂದರೆ ಅದರಲ್ಲಿ ಆಫ್ಲೈನ್ ಮೋಡ್ ಸಹಿತ ಇದೆ. ಹಾಗಾಗಿ ಏನಂತಂದರೆ ಏನು ಈಗಾಗಲೇ 200 ಮೀಟರ್ ವ್ಯಾಪ್ತಿಯಲ್ಲಿ ಏನು ಆ ವ್ಯಾಪ್ತಿ ಫಿಕ್ಸ್ ಆಗಿದೆ, ಅದ್ರ ಪ್ರಕಾರ ಅಟೆಂಡೆನ್ಸ್ ಆಗ್ತಾರೆ, ಏನು ಸಮಸ್ಯೆ. ಈಗ ಸರ್ವರ್ ದೋಷದಿಂದಾಗಿ ನಿಗದಿತ ಸಮಯದೊಳಗಡೆ ಅವ್ರಿಗೆ ಲಾಗಿನ್ ಆಗಕ್ಕಾಗ್ತಾ ಇಲ್ಲ ಸರ್. ಒಂದು ವೇಳೆ ಲಾಗಿನ್ ಆಗೋ ಸಮಯ ಮೀರಿ ಹೋದಾಗ ಅಂಥ ಶಿಕ್ಷಕರ ಸರಿಯಾದ ಸಮಯಕ್ಕೆ ಬಂದರೂ ಕೂಡ ಆಬ್ಸೆಂಟ್ ಅಂತ ಅದು ಕೇಳಿ. ಈಗ ಏನಾಗ್ತದೆ ನಮ್ಮೆಲ್ಲ ಅಧಿಕಾರಿಗಳ ಗಮನಕ್ಕೆ ಏನಂತಂದರೆ ಕೆಲವೊಂದು ಇಶ್ಯೂಸ್ ಆರ್ ಸಮ್ ಎಕ್ಸಾಮ್ಷನ್ ಏನು ಕೊಡಬೇಕಾಗಿರ್ತದೆ ಅಂಥದಕ್ಕೆ ಡೆಫಿನೆಟಾಗಿ ಎಕ್ಸಾಮ್ಷನ್ ಇರ್ತದೆ. ಏನಾದರೂ ಇಶ್ಯೂಗಳಿದ್ರೆ ಏನಂತಂದರೆ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಿದ್ದಾರೆ, ಸಂಬಂಧಪಟ್ಟಿರ್ತಕ್ಕಂಥ ನೋಡಲ್ ಆಫೀಸರ್ಗಳಿದ್ದಾರೆ, BOಗಳಿದ್ದಾರೆ, ಅವ್ರ ಗಮನಕ್ಕೆ ತಂದು ಈ ಥರ ಆಗ್ತಾ ಇದೆ ಅಂತ ಹೇಳಿದರೆ ಸ್ಟೇಟ್ ಲೆವೆಲ್ ಒಂದು ಗ್ರೂಪ್ ಇದೆ. ಸರ್ಕಾರದ ಡೈರೆಕ್ಷನ್ಸ್ ಪ್ರಕಾರ ಸ್ಟೇಟ್ ಲೆವೆಲ್ ನೋಡಲ್ ಆಫೀಸರ್ಸ್ ಇದ್ದಾರೆ. ಭಾಳ ಆ್ಯಕ್ಟಿವ್ ಆಗಿ ಏನಂತಂದರೆ ಅವತ್ತೇ ಏನಂತಂದರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಆ ನಿಟ್ಟಿನಲ್ಲಿ ನಾಟ್ ಓನ್ಲಿ ಸರ್ವರ್ ಇಶ್ಯೂ, ಏನೇ ಇದ್ರೂ ಸರ್ವರ್ ಇಶ್ಯೂ ಇದ್ದರೆ ಡೆಫಿನೆಟ್ಲಿ ಅದು ಕನ್ಸಿಡ್ರೇಷನ್ ಆಗ್ತದೆ. ಬಟ್ ಎನಿವೇ ಆ ಥರ ಈಗ ನಮಗೆ ಬಂದಿರತಕ್ಕಂಥ ಮ್ಯಾಕ್ಸಿಮಮ್ 99% ಕಡೆ ಆ ಥರ ಸಮಸ್ಯೆ ಇಲ್ಲ. ಬಟ್ 1 or 2% ಇದ್ದರೆ ಅದನ್ನು ಬಗೆಹರಿಸ್ತೀವಿ, ಏನು ಸಮಸ್ಯೆ ಇಲ್ಲ. ಡಿಜಿಟಲ್ ಇಂಡಿಯಾ ಹೆಸರಿನಲ್ಲಿ ಗ್ರಾಸ್ ರೂಟ್ ಮಟ್ಟದ ವಾಸ್ತವ ತಿಳಿಯದೆ ತರುವ ಇಂಥ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಹುಬ್ಬಳ್ಳಿ ಧಾರವಾಡದ ಇಂತಹದ್ದೇ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.